ಮೊದಲನೇದಾಗಿ ಈ ಒಂದು ಈವೆಂಟಿಗೆ ಬಂದಿರೋರು ಸತೀಶ್ ಅಣ್ಣನಿಗೆ ನನ್ನ ತಮ್ಮನ ಥರ, ಅವ್ರು ನನ್ನ ಅಣ್ಣನ ಥರ. ಸೊ ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಲ್ಲ ನೀವು ಬಂದಿದ್ದಕ್ಕೆ. ಯಾವತ್ತೂ ಕೂಡ ಸತೀಶ್ ಅಣ್ಣನಿಂದ ಯಾವತ್ತೂ ಸಪೋರ್ಟ್ ಇದ್ದಿದ್ದೆ ನನಗೆ. ಆ್ಯಂಡ್ ನಮ್ಮ ಸಂಸ್ಥೆ ಇನ್ನೊಂದು ಸಿನಿಮಾ ಅಯೋಗ್ಯ 2 ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇರೋದು ನಮಗೆ ಭಾಳ ಅಂದರೆ ಭಾಳ ಹೆಮ್ಮೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಸತೀಶ್ ಅಣ್ಣ, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಕೃಷ್ಣ ಸರ್, ನಾನು ಆ್ಯಕ್ಚುಲಿ ಈ ಮಾತು ಹೇಳಬೇಕು, ಕೃಷ್ಣ ಸರ್ಗೆ ಬರೀ ನಾನು ಮೆಸೇಜ್ ಹಾಕಿದ್ದೆ, ಸರ್ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅವರೇ ಫೋನ್ ಮಾಡಿದ್ರು. ಕೇಳೋದಕ್ಕಿಂತ ಮೊದಲೇ ಬರ್ತೀನಿ ಅಂತ ಅಂದ್ರು, ಬಂದಿದ್ದಾರೆ. ಅದಕ್ಕೆ ತುಂಬಾ ದೊಡ್ಡ ಮನಸ್ಸು ಬೇಕು. ಆ್ಯಂಡ್ ಬೀಯಿಂಗ್ ಅ ಸೂಪರ್ ಸ್ಟಾರ್, ಈ ಥರ ಎಲ್ಲ ಸತೀಶ್ ಅಣ್ಣ ಕೃಷ್ಣ ಸರ್ ಇಬ್ಬರು ನಾವು ಸಪೋರ್ಟ್ ಮಾಡ್ತಾ ಇರೋದು, ಇಟ್ ಟೇಕ್ಸ್ ಅ ಬಿಗ್ ಹಾರ್ಟ್ ಸರ್. ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಥರ ಕೊಲಾಬರೇಟಿವ್ ಇರೋದ್ರಿಂದನೇ ಇಂಡಸ್ಟ್ರಿ ಬೆಳಿಬೋದು ಅಂತ ಅನ್ಕೋತೀನಿ ನಾನು. ಅಂತ ಒಂದು ಒಳ್ಳೆ ಇದೆ ಇಬ್ರಿಗೂ ಇದೆ. ಥ್ಯಾಂಕ್ ಯು ಸರ್. ತ್ರಿವಿಕ್ರಮ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಮನ್ನ ಕ್ರಿಕೆಟ್ ಗ್ರೌಂಡಲ್ಲಿ ನನಗೆ ಪರಿಚಯ ಅಲ್ಲಿಂದ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಬಿಗ್ ಬಾಸ್ ತುಂಬ ಚೆನ್ನಾಗಿ ಆಡಿದ್ದೀರಾ. ಅನುಷಾ, ಥ್ಯಾಂಕ್ ಯು. ಆ್ಯಂಡ್ ಮನಿ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಒಳ್ಳೆ ಮಾತುಗಳನ್ನು ಆಡಿದರು ನಮ್ಮ ಬಗ್ಗೆ. ಸಾನಿಯಾ, ಥ್ಯಾಂಕ್ ಯು. ಆ್ಯಂಡ್ ಡಯಾನಾ, ಥ್ಯಾಂಕ್ ಯು. ಮಂಜಣ್ಣ, ಥ್ಯಾಂಕ್ ಯು ವೆರಿ ಮಚ್. ಚೇತನ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಮಾಸ್ತಿ ಸರ್ ಕೂಡ ಬಂದಿದ್ರು. ಮಹೇಶ್ ಸರ್, ನಿಮಗೂ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲರೂ ನಾನಂದರೆ ನಮ್ಮ ಸಿನಿಮಾ ಅಲ್ಲದೆ ನಮ್ಮ ಸಿನಿಮಾಗೆ ಶ್ರಮಿಸ್ತಿರೋರು ನೀವೆಲ್ಲರೂ ಕೂಡ. ಸೊ ಅದಕ್ಕೆ ತುಂಬ ದೊಡ್ಡ ಹೃದಯ ಬೇಕು, ಇಲ್ಲಿ ಬರೋದಕ್ಕೆ ತುಂಬ ದೊಡ್ಡ ಹೃದಯ ಬೇಕು. ಅದಕ್ಕೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಭುವನಂ ಗಗನಂ, ಗಿರೀಶ್ ಮೂಲಿಮನಿ ಅವರ ನಿರ್ದೇಶನದ ಚಿತ್ರ. ಅವರು ಒಂದು 12-13 ವರ್ಷದಿಂದ ಪರಿಚಯ. ನಾನು ಅವರ ಮೊದಲನೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ತುಂಬ ಪ್ರಾಮಾಣಿಕವಾಗಿ ಇದರಲ್ಲಿ ಆ್ಯಕ್ಟರ್ಸ್ ಆಗಿರಲಿ, ಮ್ಯೂಸಿಷಿಯನ್ಸ್ ಆಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ, ಎಲ್ಲರೂ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ನಾನು ಜಾಸ್ತಿ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಟ್ರೈಲರ್ ನೀವೆಲ್ಲರೂ ಕೂಡ ನೋಡಾಗಿದೆ, ನಾನು ಜಾಸ್ತಿ ಹೇಳೋದಿಲ್ಲ. ಮುನೇಗೌಡ ಸರ್ ಬಗ್ಗೆ ಹೇಳಬೇಕು. ಒಳ್ಳೆಯ ಸದಪರಿಚಯ ಚಿತ್ರವನ್ನೇ ಕೊಡಬೇಕು ಅನ್ನುವಂಥ ಆಸೆ ಇಟ್ಕೊಂಡಿರುವಂಥ ಅತ್ಯದ್ಭುತ ನಿರ್ಮಾಪಕರು. ಇವರ SVC ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಗಟ್ಟಿಯಾಗಿ ನಿಲ್ಬೇಕು ಅನ್ನೋದು ನನ್ನ ಆಶಯ. ಈ ಒಂದು ಸಂಸ್ಥೆಯಿಂದ ಬಹಳಷ್ಟು ಸಿನಿಮಾಗಳು ಬರಬೇಕು, ದೊಡ್ಡ ಸ್ಟಾರ್ಸ್ಗಳ ಸಿನಿಮಾಗಳು ಬರಬೇಕು. ಅದಕ್ಕೆ ಈ ಸಿನಿಮಾ ಭುವನಂ ಗಗನಂ ಹಿಟ್ ಆಗಬೇಕು. ದಯವಿಟ್ಟು ಎಲ್ಲರೂ ಕೂಡ ನೋಡ್ತೀರಾ? ಫೆಬ್ರವರಿ 14ನೇ ತಾರೀಕು ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಬನ್ನಿ, ನೋಡಿ, ಹರಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.